ಈಗ ನಮಗೆ ಸ್ಪೇಸ್ ಅಂದರೆ ಜನರಲಿ ಎಲ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಈ ಸ್ಪೇಸ್ ಅಂದರೆ ಬಾಹ್ಯಾಕಾಶ, ಔಟರ್ ಸ್ಪೇಸ್ ಅಂತ ಏನು ಕರಿತೀವಿ, ಕೇವಲ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ರೀತಿ ಕೌತುಕ, ವಿಸ್ಮಯ. ಜೊತೆಗೆ ವಿಸ್ಮಯದ ಜೊತೆಗೆ ಈ ಬಾಹ್ಯಾಕಾಶ ಅನ್ನೋದು ಎಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಅಥವಾ ಒಂದು ವಿಸ್ಮಯವನ್ನು ತನ್ನೊಳಗೆ ಅಡಗಿಸಿಕೊಂಡಿರುತ್ತೋ ಅಷ್ಟೇ ಭಯಾನಕ ಕೂಡ ಹೌದು. ಅಂದರೆ ನಾವು ಮನುಷ್ಯರು ಭೂಮಿ ಮೇಲೆ ನೆಮ್ಮದಿಯಿಂದ ಇರಬೇಕು ಅಂತ ಅಂದರೆ ಅದಕ್ಕೆ ಪ್ರಕೃತಿಯ ಕೊಡುಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನಾವಿಲ್ಲಿ ಆರಾಮಾಗಿ ನಿಂತಿರ್ತೀವಿ, ಸಡನ್ನಾಗಿ ಏನೋ ಒಂದು ಮೇಲ್ಗಡೆ ಆಕಾಶದಿಂದ ಬಂದು ಅಪ್ಪಳಿಸಿದ್ರೆ ನಮ್ಮ ಕಥೆನೇ ಮುಗ್ದು ಹೋಗುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈಗ ಅಮೇರಿಕಾದಲ್ಲಿ ಒಂದು ಉಲ್ಕಾ ಸ್ಫೋಟ ಆಗಿದೆ. ಅಂದರೆ ಮೀಟಿಯಾರ್ ಬರ್ಸ್ಟ್ ಅಂತ ಏನು ಕರಿತೀವಿ, ಮೀಟಿಯಾರ್ ಎಕ್ಸ್ಪ್ಲೋಷನ್ ಅಂತ ಏನು ಕರಿತೀವಿ ಅದಾಗಿದೆ. ಅದರ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ ಹಿರೋಶಿಮಾ ಬಾಂಬ್ ಎಷ್ಟು ಎಫೆಕ್ಟಿವ್ ಆಗಿತ್ತೋ ಅಷ್ಟು ಎಫೆಕ್ಟಿವ್ ಆಗಿದೆ. ಇದರ ಜೊತೆಗೆ 300 TNT ಸ್ಫೋಟಕಗಳ ಶಕ್ತಿಯನ್ನು ಅದು ರಿಲೀಸ್ ಮಾಡಿದೆ. ಹಾಗಾದರೆ ಏನಿದು ಉಲ್ಕಾ ಸ್ಫೋಟ, ಇದರಿಂದ ಏನೆಲ್ಲ ಎಫೆಕ್ಟ್ ಆಯಿತು, ಹಾಗೆ ಎಷ್ಟು ವೇಗವಾಗಿ ಈ ಒಂದು ಉಲ್ಕಾ ಸ್ಫೋಟ ಆಯಿತು ಅಥವಾ ಉಲ್ಕೆ ಭೂಮಿ ಕಡೆಗೆ ಬಂತು, ಎಲ್ಲವನ್ನ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ ಇವತ್ತಿನ ಜಿ ಕನ್ನಡ ನ್ಯೂಸ್ TNAನ 2ನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ ಅಮೆರಿಕಾದ ಆಗಸದಲ್ಲಿ ಮಹಾಸ್ಫೋಟ ಸಂಭವಿಸಿದೆ. ಏನದು ಮಹಾಸ್ಫೋಟ ಗೊತ್ತು. ಈಗ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಈ ಪದಗಳನ್ನ ಕೇಳಿರ್ತಾರೆ. ಮೀಟಿಯಾರ್ಸ್, ಆಸ್ಟಿರಾಯ್ಡ್ಸ್, ಇವೆಲ್ಲ ಪದಗಳನ್ನ ನಾವು ಕೇಳಿರ್ತೀವಿ. ಅದೇ ರೀತಿ ಇಲ್ಲೊಂದು ಉಲ್ಕಾ ಸ್ಫೋಟ ಆಗಿದೆ. ಅಮೆರಿಕಾದ ಮ್ಯಾಸಚೂಸೆಟ್ಸ್ ಮತ್ತು ನ್ಯೂ ಹ್ಯಾಂಪ್ಶೈರ್ ಆಗಸದಲ್ಲಿ ಉಲ್ಕಾಪಾತವಾಗಿದೆ, ಮೀಟಿಯಾರ್ ಬರ್ಸ್ಟ್ ಆಗಿದೆ. ಶನಿವಾರ ಮಧ್ಯಾಹ್ನ 2:06 ಬೆಂಕಿಯ ಉಂಡೆಯಂತೆ ಉಲ್ಕಾಶಿಲೆ ಮೀಟಿಯಾರೈಡ್ ಏನಿದೆ, ಮೀಟಿಯಾರೈಡ್ ಇಸ್ ನಥಿಂಗ್ ಬಟ್ ಒಂದು ಸಣ್ಣ ಕಲ್ಲಿನ ಪೀಸ್ ಅಥವಾ ಒಂದು ಮೆಟಲ್ ಪೀಸ್ ಥರ ಇರುತ್ತೆ. ಅದು ಯಾವಾಗ ಭೂಮಿಯ ವಾತಾವರಣದೊಳಗೆ ಎಂಟ್ರಿ ಕೊಡುತ್ತೆ ಆಗ ಅದು ಹೊತ್ತಿ ಉರಿಯುತ್ತೆ. ಸೊ ಈ ಉಲ್ಕಾಶಿಲೆ ಬಂದಿದೆ. ಆದರೆ ಆಕಾಶದಲ್ಲೇ ಸದ್ಯ ಸ್ಫೋಟಗೊಂಡಿದೆ, ನೆಲಕ್ಕೆ ಬಿದ್ದು ಸ್ಫೋಟ ಆಗಿಲ್ಲ, ಆಕಾಶದಲ್ಲೇ ಸ್ಫೋಟಗೊಂಡಿದೆ. ಆದರೆ ಇವಂದೋ ಅದು ಆಕಾಶದಲ್ಲೇ ದೂರದಲ್ಲೇ ಸ್ಫೋಟಗೊಂಡಿದ್ರೂ ಕೂಡ ಭಾರೀ ಪ್ರಮಾಣದ ಬೆಳಕು ಹಾಗೂ ಶಬ್ದ ರಿಲೀಸ್ ಆಗಿದೆ. ಈ ಸೋನಿಕ್ ಬೂಮ್ ತೀವ್ರತೆಗೆ ಬೋಸ್ಟನ್ ಸೇರಿದಂತೆ ಹಲವು ನಗರಗಳು ಬೆಚ್ಚಿ ಬಿದ್ದಿವೆ. ಭೂಮಿಯ ಇತಿಹಾಸದಲ್ಲಿ ಬಾಹ್ಯಾಕಾಶ ಬೆದರಿಕೆಯ ಮತ್ತೊಂದು ಭೀಕರ ದರ್ಶನ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬೆಂಕಿಯ ಉಂಡೆಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದರೆ ಇದೇನು ಮೊದಲೇನಲ್ಲ, ಈ ರೀತಿ ಆಸ್ಟಿರಾಯ್ಡ್ಸ್ ಆಗಿರ್ಬೋದು, ಮೀಟಿಯೋರೈಡ್ಸ್ ಆಗಿರ್ಬೋದು ಆಗಾಗ ಭೂಮಿ ಮೇಲೆ ಬೀಳ್ತಾನೆ ಇರುತ್ತೆ. ಬಟ್ ಇದು ಅತ್ಯಂತ ಭಯಾನಕವಾಗಿದೆ. ಹಾಗೆ ಈ ಸೋನಿಕ್ ಬೂಮ್ ಅಬ್ಬರಕ್ಕೆ ಇಡೀ ಅಮೇರಿಕಾ ಅಥವಾ ಆ ಪ್ರದೇಶ ಏನಿದೆ ಅದು ನಡುಗಿ ಹೋಗಿದೆ. ಅಂದರೆ ಈ ಮೀಟಿಯೋರೈಟ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವೇನು ಈ ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ, ಶೂಟಿಂಗ್ ಸ್ಟಾರ್ ಇಸ್ ನಥಿಂಗ್ ಬಟ್ ಮೀಟಿಯೋರೈಟ್. ಸಣ್ಣ ಕಲ್ಲು ಅಥವಾ ಒಂದು ಮೆಟಲ್ ಥರ ಇರುತ್ತೆ ಇದು. ಆದರೆ ಸದ್ಯ ಇಲ್ಲಿ ಅಮೇರಿಕಾದಲ್ಲಿ ಇದು ಆಕಾಶದಲ್ಲೇ ಸ್ಫೋಟಗೊಂಡಿದೆ, ಭೂಮಿ ಮೇಲೆ ಬಂದು ಅಪ್ಪಳಿಸಿಲ್ಲ. ಬಟ್ ಸ್ಟಿಲ್ ಸಾಕಷ್ಟು ಎಫೆಕ್ಟ್ನ ಮಾಡಿದೆ. ಹಾಗೆ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಒಂದು ವಿಷಯವನ್ನು ಉಲ್ಲೇಖಿಸಿದೆ. ಅಂದರೆ ಈ ಮೀಟಿಯೋರೈಟ್ ಅಥವಾ ಮೀಟಿಯಾರ್ ಬರ್ಸ್ಟ್ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ 300 ಟನ್ TNT ಶಕ್ತಿಯ ಬಾಂಬ್ ರೀತಿ ಇತ್ತು. TNT ಇಸ್ ನಥಿಂಗ್ ಬಟ್ ಅದು ಕೂಡ ಒಂದು ಸ್ಫೋಟಕ, ಒಂದು ರೀತಿ ಯೆಲ್ಲೋಯಿಶ್ ಕಲರಲ್ಲಿ ಇರುತ್ತೆ ಆ ಸ್ಫೋಟಕ. ಹಾಗೆ ಆ ಸ್ಫೋಟಕ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಅದನ್ನು ಉಸಿರಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು, ಲಿವರ್ ಆಗಿರ್ಬೋದು, ಈ ರೀತಿ ದೇಹದ ಬೇರೆ ಬೇರೆ ಭಾಗಗಳು ಡ್ಯಾಮೇಜ್ ಆಗುತ್ತೆ. ಅಂತಹ 300 ಟನ್ TNT ಶಕ್ತಿಯ ಬಾಂಬ್ ರೀತಿ ಇತ್ತಂತೆ ಆ ಒಂದು ಮೀಟಿಯಾರ್ ಬರ್ಸ್ಟ್. ಉಲ್ಕಾ ಸ್ಫೋಟದಿಂದ ಬರೋಬ್ಬರಿ 300 ಟನ್ TNT ಶಕ್ತಿ ರಿಲೀಸ್ ಆಗಿದೆ. ಹಿರೋಶಿಮಾ ಬಾಂಬ್ ತೀವ್ರತೆಯ ಸಣ್ಣ ರೂಪದಂತೆ ಇದು ಕಂಡಿದೆ. ಅಂದರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಇಲ್ದಿದ್ರು ಅದರ ಒಂದು ಸಣ್ಣ ಜಲಕ್ ಥರ ಇತ್ತು. ಇನ್ನು TNT ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಟ್ರಿನಿಟ್ರೋಟೊಯುಲೆನ್ ಅಂತ ಕರಿತೀವಿ. TNT ಅಂದರೆ ಅಷ್ಟರ ಮಟ್ಟಿಗೆ 300 ಟನ್ TNT ಸ್ಫೋಟಗೊಂಡಾಗ ಎಷ್ಟು ಶಕ್ತಿ ರಿಲೀಸ್ ಆಗುತ್ತೆ ಅಷ್ಟಾಗಿದೆ. ಹಾಗೆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ಇವಂದೋ ಅದು ಭೂಮಿಗೆ ಬಂದು ಅಪ್ಪಳಿಸಿಲ್ಲ, ಮೇಲ್ಗಡೆನೇ ಬರ್ಸ್ಟ್ ಆಗಿದ್ರು ಕೂಡ ಮನೆಗಳು ಹಾಗೂ ಕಿಟಕಿ ಬಾಗಿಲುಗಳು ಎಲ್ಲ ಕೂಡ ಅಲ್ಲಾಡಿದೆ, ಗಾಜುಗಳು ಒಡೆದು ಹೋಗಿದೆ. ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡಿದೆ. ಕಂಪನ, ಒಂದು ರೀತಿ ಭೂಕಂಪದ ಎಫೆಕ್ಟ್ ಬಂದಿದೆ ಇಲ್ಲಿ. ಹಾಗೆ ನಾಸಾ ಸಂವೇದಕಗಳಲ್ಲಿ ಉಲ್ಕಾಶಿಲೆಯ ಭೀಕರ ಶಕ್ತಿ ರೆಕಾರ್ಡ್ ಆಗಿದೆ. ನೆಲಕ್ಕೆ ಅಪ್ಪಳಿಸಿಲ್ಲ, ನಾನು ಆಗ್ಲೇನು ಹೇಳಿದೆ, ಇದು ನೆಲಕ್ಕೆ ಬಂದು ಬಿದ್ದಿಲ್ಲ, ಅಲ್ಲೇ ಬರ್ಸ್ಟ್ ಆಗಿದೆ ಮೇಲ್ಗಡೆನ ಆಕಾಶದಲ್ಲಿ. ಯಾವಾಗ ಅದು ಭೂಮಿಯ ಎನ್ವಿರಾನ್ಮೆಂಟ್ ಒಳಗೆ ಅಥವಾ ಅಟ್ಮಾಸ್ಫಿಯರ್ ಒಳಗಡೆ ಎಂಟ್ರಿ ಕೊಡ್ತು ಆಗಲೇ ಹೊತ್ತಿ ಉರಿದು ಅಲ್ಲೇ ಬರ್ಸ್ಟ್ ಆಗಿದೆ. ಬಟ್ ಸ್ಟಿಲ್ ವಾತಾವರಣದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ. ಅಂದರೆ ಒಂದು ಕಡೆ ಈ ಸೋನಿಕ್ ಬೂಮ್ ತೀವ್ರತೆಗೆ
ಮನೆಗಳು ನಡುಗಿವೆ. ಹಾಗೆ ಮನೆಗಳ ಕಿಟಕಿ ಬಾಗಿಲುಗಳು, ಬೋಸ್ಟನ್ ಹಾಗೂ ಸುತ್ತಮುತ್ತಲಿನ ಮನೆಗಳ ಕಿಟಕಿ ಬಾಗಿಲುಗಳು ಚೂರು ಚೂರಾಗಿವೆ. ಹಾಗೆ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿರ್ತಾರಲ್ಲ, ಅದು ಕೂಡ ಎಲ್ಲ ಅಲ್ಲಾಡ್ಬಿಟ್ಟಿದೆ. ಅಂದರೆ ಒಂದು ರೀತಿ ಎಲ್ಲೋ ಭೂಕಂಪ ಆಯ್ತೇನೋ ಅನ್ನೋ ರೀತಿ ಇತ್ತಂತೆ. ಈ ಸೋನಿಕ್ ಬೂಮ್ ಅಂದರೆ ನಥಿಂಗ್ ಬಟ್ ಗಾಳಿಯಲ್ಲಿ ಶಬ್ದದ ವೇಗಕ್ಕಿಂತ ಹೆಚ್ಚು ವೇಗವಾಗಿ ಚಲಿಸಿದಾಗ ಒಂದು ಅಗಾಧವಾದ ಹಾಗೂ ಜೋರಾದ ಶಬ್ದ ಬರುತ್ತೆ. ಅದನ್ನು ಸೋನಿಕ್ ಬೂಮ್ ಅಂತ ಕರಿತೀವಿ. ಇದರ ಎಫೆಕ್ಟ್ ಅದನ್ನು ನಾನು ಹೇಳಿದ್ನಲ್ವಾ, ಕಿಟಕಿ ಗಾಜುಗಳೆಲ್ಲ ಪುಡಿ ಪುಡಿ ಆಗುತ್ತೆ. ಒಂದು ರೀತಿ ಭೂಕಂಪನದ ಅನುಭವ ಇದು. ಹಾಗೆ ನಾನು ಆಗಲೇ ಹೇಳಿದೆ, ಈ ಉಲ್ಕೆ ಮೀಟಿಯೋರೈಡ್ ಏನಿದೆ ಎಷ್ಟು ಸ್ಪೀಡಾಗಿ ಬಂತು, ಹಾಗಾದರೆ ಎಷ್ಟಿತ್ತು ಇದರ ಸ್ಪೀಡ್, ಇದನ್ನು ನಾವು ಈಗ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕು. ಯಾಕಂದರೆ ವೇಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಸ್ಪೀಡಾಗಿ ಅದು ಬಂದಿದ್ರಿಂದನೇ ಅದು ಮೇಲ್ಗಡೆನೆ ಬರ್ಸ್ಟ್ ಆಗಿಬಿಟ್ಟಿದೆ. ಆ ವೇಗವನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೇನೆ ಅದು ಬರ್ಸ್ಟ್ ಆಗಿದೆ. ಸೊ ಹಾಗಾದರೆ ಆ ಉಲ್ಕೆಯ ಅಥವಾ ಉಲ್ಕಾಶಿಲೆಯ ವೇಗ ಎಷ್ಟಿತ್ತು ನೋಡ್ತಾ ಹೋಗೋಣ. ಗಂಟೆಗೆ 75,000 ಮೈಲು ವೇಗದಲ್ಲಿ ಭೂಮಿಯತ್ತ ಈ ಒಂದು ಉಲ್ಕಾಶಿಲೆ ಬಂದಿದೆ. ಅಂದರೆ ಎಷ್ಟು ಸ್ಪೀಡಾಗಿ ಬಂದಿದೆ ಅನ್ನೋದನ್ನು ನೀವು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅಂದರೆ ಇದು ಯಾರ ಕಂಟ್ರೋಲಲ್ಲೂ ಕೂಡ ಇರೋದಿಲ್ಲ. ಇದು ಇವಾಗ ಈ ಉಲ್ಕೆ ಬೀಳುತ್ತೆ ಅಥವಾ ಈಗ ಈ ಕ್ಷುದ್ರಗ್ರಹ ಬೀಳುತ್ತೆ ಅಂತ ಯಾರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಂಟೆಗೆ 75,000 ಮೈಲು ವೇಗದಲ್ಲಿ ಭೂಮಿಯತ್ತ ಬಂದಿದೆ ಉಲ್ಕಾಶಿಲೆ. ಅಂದರೆ ಸೆಕೆಂಡ್ಗೆ ಸುಮಾರು 33 ಕಿಲೋಮೀಟರ್ ವೇಗದಲ್ಲಿ ಮೂವ್ಮೆಂಟ್ ಆಗಿದೆ. ಭೂಮಿಯಿಂದ 40 ಮೈಲು ಎತ್ತರದಲ್ಲೇ ಸುಟ್ಟು ಭಸ್ಮ ಆಗಿ ಹೋಗಿದೆ ಬಾಹ್ಯಾಕಾಶ ಶಿಲೆ. ಹಾಗೆ ಅಕಸ್ಮಾತ್ ಏನಾದರೂ ಇದಕ್ಕೂ ಸ್ಯಾಟಲೈಟ್ಗೂ ಏನಾದರೂ ಲಿಂಕ್ ಇದೆಯಾ ಅಥವಾ ಏನಾದರೂ ಬಾಹ್ಯಾಕಾಶದಲ್ಲಿರುವಂಥ ತ್ಯಾಜ್ಯನ? ಇದು ಅಲ್ಲ. ನಾಸಾ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇದು ನೈಸರ್ಗಿಕವಾಗಿ ಬಂದಿರುವಂಥ ಒಂದು ವಸ್ತು. ಹಾಗೆ ಈ ವಸ್ತುವಿಗೂ ಸ್ಯಾಟಲೈಟ್ಸ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ವಾಯುಮಂಡಲದ ಘರ್ಷಣೆಯಿಂದಾಗಿ ಸೃಷ್ಟಿಯಾಗಿರುವಂಥ ಬೃಹತ್ ಬೆಂಕಿಯ ಉಂಡೆ. ಅಂದರೆ ಅಟ್ಮಾಸ್ಫಿಯರಲ್ಲಿ ರಬ್ಬಿಂಗ್ ಆಗಿದೆ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ. ಈ ರಬ್ಬಿಂದ ಉಂಟಾಗಿರುವಂಥ ಒಂದು ಬೃಹತ್ ಬೆಂಕಿಯ ಉಂಡೆ ಇದು. ಅತಿ ವೇಗದ ಚಲನೆಯೇ ಉಲ್ಕಾಶಿಲೆ ಸ್ಫೋಟಗೊಳ್ಳೋದಕ್ಕೆ ಪ್ರಮುಖ ಕಾರಣ ಎನ್ನುವಂಥ ಒಂದು ವಿಷಯ ಕೂಡ ಗೊತ್ತಾಗಿದೆ. ಅದಷ್ಟು ಸ್ಪೀಡಾಗಿ ಬಂದಿದೆ. 1 ಸೆಕೆಂಡ್ಗೆ 33 ಕಿಲೋಮೀಟರ್ ಸ್ಪೀಡ್. ಹೀಗಾಗಿ ಅದು ಬರ್ಸ್ಟ್ ಆಗಿದೆ. ಜೊತೆಗೆ ಈ ಒಂದು ಪ್ರಾಸೆಸ್ ಏನಿದೆ, ಈ ಪ್ರಾಸೆಸ್ ಎಷ್ಟು ಸ್ಪೀಡಾಗಿ ಬಂತು, ಏನು ಎತ್ತ, ಹೇಗೆ ಸೃಷ್ಟಿಯಾಯಿತು, ಇದೆಲ್ಲವನ್ನ ನಾಸಾದ NOAA-GOES 19 ಎನ್ನುವಂಥ ಒಂದು ಉಪಗ್ರಹ ಸ್ಯಾಟಲೈಟ್ ಏನಿದೆ ಅದು ಸ್ಪಷ್ಟವಾಗಿ ಕ್ಯಾಪ್ಚರ್ ಮಾಡಿದೆ. ಇದು ನೈಸರ್ಗಿಕವಾಗಿ ಬಂದಂಥ ವಸ್ತು. ಈ ವಸ್ತುವಿಗೂ ಅಥವಾ ಸ್ಯಾಟಲೈಟ್ಸ್ಗಳಿಗೂ ಅಥವಾ ಬಾಹ್ಯಾಕಾಶದಲ್ಲಿರುವಂಥ ತ್ಯಾಜ್ಯಗಳಿಗೂ ಯಾವುದೇ ಸಂಬಂಧ ಇಲ್ಲ. ಬದಲಾಗಿ ಇದೊಂದು ಬಾಹ್ಯಾಕಾಶದ ಶುದ್ಧ ನೈಸರ್ಗಿಕ ವಸ್ತು ಅಂತ ನಾಸಾ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹಾಗಾದರೆ ಈ ಸೋನಿಕ್ ಬೂಮ್, ಈ ಒಂದು ದೊಡ್ಡ ಪ್ರಮಾಣದ ಬೆಳಕು ಅಥವಾ ಈ ದೊಡ್ಡ ಪ್ರಮಾಣದ ಶಬ್ದ ಏನಿತ್ತು, ಇದಕ್ಕೆ ಅಕ್ಷರಶಃ ಅಮೇರಿಕಾ ಬೆಚ್ಚಿ ಬೀಳ್ತು. ಯಾವ ರೀತಿ ಆಯಿತು? ಸೋನಿಕ್ ಬೂಮ್ಗೆ ಅಮೇರಿಕಾ ಬೆಚ್ಚಿ ಬಿದ್ದಿದೆ. ಅಂದರೆ ಅದರ ಎಫೆಕ್ಟ್ ಯಾವ ರೀತಿ ಇತ್ತು ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಇದು ಮ್ಯಾಸಚ್ಯೂಸೆಟ್ಸ್ನ ಆಕಾಶದಲ್ಲಿ ನಡೆದಿರುವಂಥ ಘಟನೆ. ಇದರ ಭೀಕರತೆ ಅಥವಾ ಎಫೆಕ್ಟ್ ಎಷ್ಟಿತ್ತು ಅಂದರೆ, ಮ್ಯಾಸಚ್ಯೂಸೆಟ್ಸ್ನಿಂದ ಮ್ಯಾಂಟ್ರಿಯಲ್ವರೆಗೂ ಕೂಡ ಭೀಕರ ಶಬ್ದ ಕೇಳಿಸಿದೆ. ಅಲ್ಲಿಂದ ಅಲ್ಲಿಗೆ ಸುಮಾರು 504 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಲ್ಯಾಂಡ್ ಡಿಸ್ಟೆನ್ಸ್ ನೋಡೋದಾದರೆ. ಆದರೂ ಕೂಡ ಇಲ್ಲಿ ಮ್ಯಾಸಚ್ಯೂಸೆಟ್ಸ್ ಆಕಾಶದಲ್ಲಿ ಬರ್ಸ್ಟ್ ಆಗಿರುವಂಥ ಮೀಟಿಯೋರೈಡ್ ಸೌಂಡ್ ಏನಿದೆ ಮ್ಯಾಂಟ್ರಿಯಲ್ವರೆಗೂ ಕೂಡ ಕೇಳಿಸಿದೆ. ಮ್ಯಾಂಟ್ರಿಯಲ್ ಇರೋದು ಕೆನಡಾದಲ್ಲಿ, ಆದರೂ ಕೂಡ ಅಲ್ಲಿವರೆಗೂ ಕೇಳಿಸಿದೆ. ಡಿಡ್ ಯು ಫೀಲ್ ಇಟ್ ಎನ್ನುವಂಥ ವರದಿಗಳಿಂದ ಭೂವೈಜ್ಞಾನಿಕ ಸಮೀಕ್ಷೆ ತುಂಬ ಹೋಗಿದೆ. ಅಂದರೆ ನಿಮಗೂ ಕೂಡ ಅನುಭವ ಆಯಿತಾ ಅಂತ ಒಂದಿಷ್ಟು ವರದಿಗಳು ಕೂಡ ಇದೆ. ಇದು ಭೂಕಂಪನ ಅಲ್ಲ. ಯಾವಾಗ ಆಯಿತು ಇದೊಂದು ಅರ್ಥಕ್ವೇಕ್ ಅಂತ ಅಂದ್ಕೊಂಡಿದ್ರು, ಬಟ್ ಇದು ಭೂಕಂಪನವಲ್ಲ, ಇದು ವಾತಾವರಣದ ಸೋನಿಕ್ ಬೂಮ್ ಎನ್ನುವಂಥ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ನ್ಯೂ ಇಂಗ್ಲೆಂಡ್ ಪ್ರಾಂತ್ಯದಾದ್ಯಂತ ಗುಡುಗಿನಂತಹ ಶಬ್ದ ಮೊಳಗಿದೆ. ಇನ್ನು ಮಧ್ಯಾಹ್ನದ ಹೊತ್ತಿನಲ್ಲೇ ಆಕಾಶದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸ್ತು. ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಆತಂಕ ಮನೆ ಮಾಡಿದೆ. ಅಮೆರಿಕಾದ ಮ್ಯಾಸಚ್ಯೂಸೆಟ್ಸ್ನಿಂದ ಹಿಡಿದು ಕೆನಡಾದ ಮ್ಯಾಂಟ್ರಿಯಲ್ವರೆಗೆ ಹಾಗೂ ದಕ್ಷಿಣದ ಡೆಲವೇರ್ನಿಂದ ಉತ್ತರದವರೆಗಿನ ನ್ಯೂ ಇಂಗ್ಲೆಂಡ್ ರೀಜನ್ ಏನಿದೆ, ಮಧ್ಯಾಹ್ನದ ಹೊತ್ತಿನಲ್ಲೇ ಆಕಾಶದಲ್ಲಿ ಈ ರೀತಿ ಪ್ರಕಾಶಮಾನವಾದ ಬೆಳಕು ಕಾಣಿಸ್ಕೊಂಡಿದೆ. ಜೊತೆಗೆ ಯಾವಾಗ ಬೆಳಕು ಕಾಣಿಸ್ಕೊಳ್ತು ಅದರ ಹಿಂದೆನೇ ಒಂದು ರೀತಿ ಗುಡುಗಿನಂತಹ ಒಂದು ಭೀಕರ ಶಬ್ದ ಕೂಡ ಕೇಳಿಸಿದೆ. ಸಾಮಾನ್ಯವಾಗಿ ಉಲ್ಕಾಶಿಲೆಗಳು ನಮ್ಮ ಭೂಮಿಯ ವಿದ್ಯಮಾನಗಳಿಗಿಂತ ಡಿಫರ್ ಆಗಿರುತ್ತೆ. ಈ ಸ್ಫೋಟದಿಂದ ಉಂಟಾದ ಶಬ್ದ ರೇಖೀಯ ಮಾರ್ಗದಲ್ಲಿ ಹೋಗಿದೆ. ಹೀಗಾಗಿ 100 ಕಿಲೋಮೀಟರ್ ದೂರದವರೆಗೂ ಕೂಡ ಕೇಳಿಸಿದೆ. ನಾನು ಆಗಲೇ ಹೇಳಿದೆ, ಮ್ಯಾಸಚ್ಯೂಸೆಟ್ಸ್ನಿಂದ ಕೆನಡಾದ ಮ್ಯಾಂಟ್ರಿಯಲ್ವರೆಗೆ ಲ್ಯಾಂಡ್ ಕಿಲೋಮೀಟರ್ಸ್ನ ನೋಡಿದ್ರೆ 500+ ಇದೆ. 504 ಕಿಲೋಮೀಟರ್ಸ್ ಹತ್ರ ಬರುತ್ತೆ. ಅಲ್ಲಿವರೆಗೂ ಕೂಡ ಕೇಳಿಸಿದೆ. ಹಾಗೆ ಎಲ್ಲ ಕಡೆ ಡಿಡ್ ಯು ಫೀಲ್ ಇಟ್ ಎನ್ನುವಂಥ
ಒಂದಿಷ್ಟು ವರದಿಗಳು ನಡೀತಾ ಇದೆ. ನಿಮಗೂ ಅನುಭವ ಆಯ್ತಾ ಅಂತ. ಜೊತೆಗೆ ಇದು ಒಂದು ರೀತಿ ಭೂಕಂಪನ ಥರ ಅನಿಸ್ತು, ಬಟ್ ಇದು ಭೂಕಂಪನ ಅಲ್ಲ, ಇದೊಂದು ಸೋನಿಕ್ ಬೂಮ್. ಬಟ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಆಕಾಶದಲ್ಲೇ ಬ್ಲಾಸ್ಟ್ ಆಗಿದೆ. ಬಟ್ ಸ್ಟಿಲ್ ಸಹಜವಾಗಿಯೇ ಜನರಲ್ಲಿ ಆತಂಕ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ನಾನು ಆಗಲೇ ಹೇಳಿದೆ, ಇದು ಫಸ್ಟ್ ಏನಲ್ಲ ಈ ರೀತಿ ಆಗಿರೋದು, ಈ ಹಿಂದೆಯೂ ಕೂಡ ಆಗಿದೆ. ಈ ಹಿಂದೆ ಆದಾಗ ಒಂದಿಷ್ಟು ಭಯಾನಕ ಡೆವಲಪ್ಮೆಂಟ್ಸ್ ಆಗಿತ್ತು. ಯಾಕಂದರೆ ನಮಗೆಲ್ಲ ಡೈನೋಸರಸ್ ನೋಡಿದ್ದೀವಿ ಇನ್ ದ ಸೆನ್ಸ್ ಟಿ ವಿಲಿ ನೋಡಿದ್ದೀವಿ. ಯಾರೂ ಕೂಡ ಡೈನೋಸರಸ್ ಯುಗದಲ್ಲಿ ಯಾರೂ ಕೂಡ ಇರಲಿಲ್ಲ. ಆದರೆ ಆ ಡೈನೋಸರಸ್ ಅನ್ನೋದು ಇತ್ತು, ಅದೊಂದು ಇತಿಹಾಸ. ಅದಾದಮೇಲೆ ಆ ಡೈನೋಸರಸ್ಗಳು ನಾಶ ಆದವು. ಯಾಕೆ? ಆಸ್ಟೆರಾಯ್ಡ್ಸಿಂದ. ಹೀಗಾಗಿ ಅಂದರೆ ಕ್ಷುದ್ರ ಗ್ರಹಗಳಿಂದ. ಯಾವಾಗ ಇವು ಭೂಮಿ ಮೇಲೆ ಬಂದು ಬಿದ್ವೋ ಆಗ ಕಂಪ್ಲೀಟಾಗಿ ಡೈನೋಸರಸ್ ಸಂತತಿನೇ ನಾಶ ಆಗಿ ಹೋಯಿತು. ಕೋಟಿ ವರ್ಷಗಳ ಹಿಂದಿನ ಇತಿಹಾಸದ ನೆನಪನ್ನು ಮಾಡ್ಕೊಳ್ತಾ ಹೋಗೋಣ. ಡೈನೋಸರ್ಗಳನ್ನು ಅಳಿಸಿ ಹಾಕಿದ್ದ ಕ್ಷುದ್ರ ಗ್ರಹಗಳಿಗೂ ಹಾಗೂ ಇದಕ್ಕೂ ಹೋಲಿಕೆ ಇದೆ, ಲಿಂಕ್ ಇದೆ, ಒಂದೇ ರೀತಿ ಅನಿಸುತ್ತೆ. ಅವತ್ತು ಬೃಹತ್ ಕಲ್ಲುಗಳು ಭೂಮಿಯನ್ನೇ ನಡುಗಿಸಿದ್ವು. ಆಸ್ಟೆರಾಯ್ಡ್ಸ್, ಕ್ಷುದ್ರ ಗ್ರಹಗಳು ಭೂಮಿಯನ್ನೇ ನಡುಗಿಸಿದ್ವು. ಆದರೆ ಈಗ ಏನು ಮೀಟಿಯೋರ್ ಬರ್ಸ್ಟ್ ಆಗಿದೆ, ಮೀಟಿಯೋರೈಟ್ಸ್, ಕ್ಷುದ್ರ ಗ್ರಹಗಳು ಗಾತ್ರ ದೊಡ್ಡದಿರುತ್ತೆ. ಬಟ್ ಮೀಟಿಯೋರೈಟ್ ಸದ್ಯ ಸ್ಫೋಟಗೊಂಡ ಉಲ್ಕಾಶಿಲೆ ಕೇವಲ 3 ಮೀಟರ್ ಮಾತ್ರ ಅಗಲ ಇತ್ತು. 3 ಮೀಟರ್ ಅಗಲ ಇದ್ದೇ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ. ನೆಲಕ್ಕೆ ಅಪ್ಪಳಿಸಿಲ್ಲ, ಬಟ್ ಸ್ಟಿಲ್ ಅದರ ಅವಶೇಷಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತಹ ಸಾಧ್ಯತೆ ಇದೆ. ಒಂದಷ್ಟು ಪೋರ್ಷನ್ ಮೇ ಬಿ ಸುಟ್ಟು ಹೋಗಿರ್ಬೋದು, ಬಟ್ ಇನ್ನೊಂದಷ್ಟು ಪೋರ್ಷನ್ಸ್ ಅಲ್ಲಲ್ಲಿ ಚದುರಿ ಬಿದ್ದಿರುವಂತಹ ಸಾಧ್ಯತೆ ಇದೆ. ಸಮುದ್ರದಲ್ಲಿ ಬಿದ್ದಿರಬಹುದು ಅಂತ ಅಮೇರಿಕನ್ ಮೀಟಿಯೋರ್ ಸೊಸೈಟಿ ಒಂದು ಗೆಸ್ ಕೂಡ ಮಾಡಿದೆ. ಆದರೆ ಆಕಾಶದಿಂದ ಬರುವಂತಹ ಈ ರೀತಿ ಅನಿರೀಕ್ಷಿತ ಅಪಾಯಗಳ ಬಗ್ಗೆ ನಾಸಾ ನಿರಂತರವಾದಂಥ ನಿಗಾವನ್ನು ಇಟ್ಕೊಂಡಿದೆ. ಸುಮಾರು 6.5 ಕೋಟಿ ವರ್ಷಗಳ ಹಿಂದೆ ಇಂತಹದೇ ಒಂದು ಬೃಹತ್ ಕ್ಷುದ್ರ ಗ್ರಹ ಆಸ್ಟೆರಾಯ್ಡ್ಸ್ ಭೂಮಿಗೆ ಅಪ್ಪಳಿಸಿ ಡೈನೋಸಾರ್ಗಳ ಸಂತತಿಯನ್ನೇ ಸಂಪೂರ್ಣವಾಗಿ ನಾಶಪಡಿಸಿತ್ತು. ಅದೊಂದು ಇತಿಹಾಸ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸದ್ಯ ಅಮೆರಿಕಾದಲ್ಲಿ ಸಂಭವಿಸಿರುವಂತಹ ಉಲ್ಕಾ ಸ್ಫೋಟ ಅವತ್ತು ಭೂಮಿಯನ್ನೇ ನಡುಗಿಸಿದಂತಹ ಆ ಭೀಕರ ಇತಿಹಾಸವನ್ನು ಮತ್ತೆ ನಮಗೆ ನೆನಪು ಮಾಡ್ತಾ ಇದೆ. ಇನ್ನು ವಿಜ್ಞಾನಿಗಳ ಪ್ರಕಾರ ಈಗ ಬರ್ಸ್ಟ್ ಆಗಿರುವಂತಹ ಉಲ್ಕಾಶಿಲೆ ಮೀಟಿಯೋರ್ ಏನಿದೆ ಸುಮಾರು 3 ಮೀಟರ್ ಅಷ್ಟೇ ಅಗಲ ಇದೆ. ಅಂದರೆ ಸ್ಮಾಲ್ ಸ್ಟೋನ್ ಅಥವಾ ಒಂದು ಮೆಟಲ್ ಅಂತ ಹೇಳ್ಬೋದು. ಹೆಚ್ಚಿನ ಉಲ್ಕೆಗಳು ಆ ಅಟ್ಮಾಸ್ಫಿಯರಲ್ಲೇ ಸುಟ್ಟು ಹೋಗಿರುತ್ತೆ, ಕೆಲವು ಮಾತ್ರ ಇಷ್ಟೊಂದು ತೀವ್ರವಾಗಿ ಬರ್ಸ್ಟ್ ಆಗುತ್ತೆ. ಹಾಗೆ ನೆಲಕ್ಕೆ ಬಿದ್ದಿಲ್ಲ, ಬಟ್ ಅವಶೇಷಗಳು ಎಲ್ಲ ಕಡೆ ಚದುರಿರುವಂಥ ಸಾಧ್ಯತೆ ಇದೆ. ಹಾಗೆ ಸಮುದ್ರದಲ್ಲೂ ಕೂಡ ಬಿದ್ದಿರಬಹುದು. ಕಿಲೋಮೀಟರ್ ಗಟ್ಟಲೆ ಅಗಲದ ಕ್ಷುದ್ರಗಳು ಭೂಮಿಗೆ ಅಪ್ಪಳಿಸಿದ್ರೆ ಏನಾಗಬಹುದು ಎನ್ನುವಂಥ ಕಲ್ಪನೆ ನಿಜಕ್ಕೂ ಕೂಡ ಭಯಾನಕ. ಯಾಕಂದರೆ ಕೇವಲ 3 ಮೀಟರ್ಗೆ ಈ ರೀತಿ ಆದರೆ ಇನ್ನು ಕಿಲೋಮೀಟರ್ ಗಟ್ಟಲೆ ದೊಡ್ಡ ಇದ್ರೆ ಕಥೆ ಏನು, ಅಕಸ್ಮಾತ್ ಅದು ಭೂಮಿಗೆ ಬಂದು ಬಿದ್ದರೆ ಕಥೆ ಏನು ಎನ್ನುವಂಥ ಒಂದಷ್ಟು ಯೋಚನೆಗಳು ಓಡ್ತಾ ಇದೆ. ಹಾಗೆ ಈ ಒಂದು ಶಿಲೆಗಳಿಗೆ ಕೊಲೆಗಡುಕ ಶಿಲೆಗಳು ಅಂತಲೂ ಕೂಡ ಕರೀಬಹುದು. ಯಾಕಂದರೆ ಇದರ ಎಫೆಕ್ಟ್ ಸಾಕಷ್ಟಿದೆ. ಕೊಲೆಗಡುಕ ಶಿಲೆಗಳ ಅಪಾಯ ಏನೇನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಪ್ರಕೃತಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ನಮ್ಮ ಸುತ್ತಮುತ್ತ ಇರುವಂಥ ಅಟ್ಮಾಸ್ಫಿಯರ್ನೇ ನಾವು ಜಡ್ಜ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಆಕಾಶದಿಂದ ಅಷ್ಟು ದೂರದಿಂದ ಏನೋ ಒಂದು ಬಂದು ಬೀಳುತ್ತೆ, ಲಕ್ಷ ಕೋಟಿ ಕಿಲೋಮೀಟರ್ಗಳಿಂದ ಏನೋ ಒಂದು ಬಂದು ಬೀಳುತ್ತೆ ಅಂದರೆ ಅದನ್ನು ಮಾನಿಟರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬಂದು ಬಿದ್ದು ಬ್ಲಾಸ್ಟ್ ಆದಮೇಲೆ ಮಾನಿಟರ್ ಮಾಡ್ಬೋದು ಏನಿತ್ತು ಅದರಲ್ಲಿ, ಎಷ್ಟು ಸ್ಪೀಡಾಗಿ ಬಂತು, ಏನು ಎತ್ತ ಅಂತ. ಬಟ್ ಮುಂಚೆನೇ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅಮೆರಿಕಾದಲ್ಲಿ ನಡೆದಂಥ ಈ ಉಲ್ಕಾ ಸ್ಫೋಟದ ಘಟನೆ ಏನಿದೆ ಸಾಕಷ್ಟು ಜಾಗತಿಕವಾಗಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಭೂಮಿಯತ್ತ ನುಗ್ಗಿ ಬರುವಂತಹ ಕ್ಷುದ್ರ ಗ್ರಹಗಳ ಪಥ, ರೂಟ್ ಯಾವ ರೀತಿ ಇರುತ್ತೆ, ಯಾವಾಗ ಬರುತ್ತೆ, ಇದನ್ನು ಪತ್ತೆ ಹಚ್ಚೋದು ಕಷ್ಟ. ಅತಿ ವೇಗದಲ್ಲಿ ಬರುವ ಇಂಥ ವಸ್ತುಗಳನ್ನು ತಡೆಯೋದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಈ ಹಿಂದೆಯೂ ಕೂಡ ಇದು ಆಗಿತ್ತು. 2021ರಲ್ಲಿ ಇಂಗ್ಲೆಂಡ್, 2014ರಲ್ಲಿ ಸೌರ ಮಂಡಲದ ಹೊರಗಿನ ಉಲ್ಕೆ ಸ್ಫೋಟ ಆಗಿತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಭೂಮಿಗೆ ಬೃಹತ್ ಅಪಾಯ ಏನಾದರೂ ಕಾದಿದೆಯಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹಾಗೆ ಬಾಹ್ಯಾಕಾಶ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ವಿಜ್ಞಾನಿಗಳು ಕೂಡ ಹರಸಾಹಸವನ್ನೇ ಪಡ್ತಿದ್ದಾರೆ. ಆದರೆ ನಥಿಂಗ್ ಈಸ್ ಇನ್ ಅವರ್ ಕಂಟ್ರೋಲ್. ಎಸ್ಪೆಷಲಿ ಪ್ರಕೃತಿ ಅಂತ ಬಂದಾಗ ಅದು ಕೂಡ ಆಕಾಶದಿಂದ ಏನೋ ಬರುತ್ತೆ ಅಂತ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ. ಈಗ ಕೇವಲ ಅದು ಬಂದು ಬಿದ್ದ ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾವು ತಗೊಳ್ಬಹುದು. ಏನಿದು, ಎಲ್ಲಿಂದ ಬಂತು, ಇದರ ಎಫೆಕ್ಟ್ ಏನೇನು, ಎಷ್ಟು ಅಗಲ ಇತ್ತು, ಎಷ್ಟು ವ್ಯಾಪ್ತಿಯಲ್ಲಿತ್ತು, ವೇಗ ಎಷ್ಟಿತ್ತು, ಅದರಲ್ಲಿ ಏನೆಲ್ಲ ಫಾರ್ಮೇಷನ್ ಇದೆ, ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಬೋದು ಆಮೇಲೆ. ಬಟ್ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡೋದಕ್ಕಾಗಲ್ಲ ಅಥವಾ ಒಂದು ಎಚ್ಚರಿಕೆಯನ್ನು ಕೂಡ ನೀಡೋದಕ್ಕೆ ಆಗಲ್ಲ.